ವೆರಿ ಡೇಂಜರ್ ನಂಬರ್ಸ್. 7ನೇ ತಾರೀಕನೇ ವಿಶಾಖಪಟ್ಟಣಂ ಗ್ಯಾಸ್ ಲೀಕೇಜ್ ಆಗಿ ತುಂಬಾ ಅನಾಹುತ ಆಯಿತು. ಖಂಡಿತ ಕೂಡ ಆಂಧ್ರ ಗೌರ್ಮೆಂಟ್ ಜಗನ್ಗೆ ತುಂಬಾ ಸಾಕಷ್ಟು ತೊಂದರೆಗಳನ್ನ ನೋಡಿರ್ಬೋದು. ತಾಲೂಕರುಗಳ ಹೊರಗಿದ್ದು ಮನುಷ್ಯ ಹಾಗೆ ಬಿದ್ದಿದ್ದು. 7ನೇ ತಾರೀಕು ಚಿರು ಅರ್ಜುನ್ ಅವರು ಖಂಡಿತರು ಕೂಡ ಅವರು 17ನೇ ತಾರೀಕು ಜನನ ಡೇಟಾ ಕೊಟ್ಟು ಆದರೂ ಕೂಡ ಅವರು 7ನೇ ತಾರೀಕು ಖಂಡಿತರು ಕೂಡ ಅವರು ಈ ಮರಳಿಬಾರದಂತ ಲೋಕಕ್ಕೆ ಖಂಡಿತ ಬರ್ಬೋದು 100%. ಅದೇ ಥರ ಈ ಹಿಂದಿ ಆಕ್ಟರ್ಸ್ ಅವರು ಕೂಡ 100% ಅವರು ಕೂಡ 7ನೇ ತಾರೀಕು ಹೋಗಿದ್ರು. ಅವರು ತುಂಬ 2 ಜನ ನಾವು ಕಳ್ಕೊಂಡು ಅದರಲ್ಲಿ 7ನೇ ತಾರೀಕು ಅಲ್ಲಿ ಕೂಡ ಧೋನಿ 7ನೇ ತಾರೀಕು ಹೋಗ್ತಂದ ಹೋದ ವರ್ಷ ತುಂಬ ಅವಮಾರಿಯನ್ನ ಅನುಭವಿಸಿದ್ರು. 7ನೇ ತಾರೀಕು ಸಾಕಷ್ಟು ಅವಮಾರಿಯನ್ನ ಅನುಭವಿಸಿದ್ರು. 7ನೇ ತಾರೀಕು ಹುಟ್ಟೋದ್ರಿಂದ ಸಾಕಷ್ಟು ಘಟನೆಗಳನ್ನ ಬಹಳ ಅದ್ಭುತವಾಗಿ ಸಾಕಷ್ಟು 7ನೇ ತಾರೀಕು ಹುಟ್ಟೋದ್ರಿಂದ ಘಟನೆಗಳನ್ನ ನೀವು ಅನುಭವಿಸೋದ್ರಿಂದ ಅದು ತುಂಬಾ ತೊಂದರೆಗಳಾಯ್ತು. ಆದ್ರೆ ಈ ವರ್ಷ ಆ ಎದುರಂಗಿಲ್ಲ 100% ಆ ಎದುರಂಗಿಲ್ಲ. ಅದರಿಂದ ನೀವು ತೊಂದರೆಗಳಿಗೆ ಸಿಗಾಕೇಬಿಡಿ. ಈ ವರ್ಷ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ, ಹೆವಿ ಸಕ್ಸಸ್ ಕಾಣುತ್ತೆ. 7ನೇ ತಾರೀಕಲ್ಲಿ ಈ ವರ್ಷದಲ್ಲಿ ನಾನು ಹೇಳ್ತಾ ಇರೋದು ಒಂದು ಪಾಯಿಂಟ್ ನೀವು ಅರ್ಥ ಮಾಡ್ತೀವಿ. ಇವತ್ತು ಕೇಶವನ್ನ ಅಂದ್ರೆ ಕೂದಲನ್ನ ಯಾರು ಕಟ್ ಮಾಡ್ತೀರಾ ಅದಕ್ಕೆ ಅಂಕ್ಲು ಕೂದಲಾಗಿರ್ಬೋದು, ತೊಡೆ ಕೂದಲು ಎಲ್ಲ ಇವತ್ತು. ಯಾಕಂದ್ರೆ ಇವತ್ತು ಕೇಸ್ ಅಂದ್ರೆ 7 ಅನ್ನೋ ನಂಬರ್ಸ್ ಮತ್ತೆ ಟೋಟಲ್ ರೌಂಡ್ ಮಾಡಿದ್ರೆ ನಂಬರ್ 4. ರಾಹು ಕೇತುಗಳು ಉಲ್ಟಾ ಆಗಿರ್ತವೆ. ಇದನ್ನ ನೀವು ರಾಹು ಕೇತುನ ನೀವು ಉಲ್ಟಾ ಮಾಡಿದ್ರೆ 100% ನಿಮಗೆ ಸಾಕಷ್ಟು ಘಟನೆಗಳನ್ನ ನೀವು ನೋಡ್ಬೋದು, ಸಾಕಷ್ಟು ತೊಂದರೆ ನೀವು ಆಚೆ ಬರ್ಬೋದು. ಬಹಳ ಕುತೂಹಲ ಅಂದರೆ ಏನಪ್ಪ ಅಂದರೆ ಒಂದು ಕುತೂಹಲದಿಂದ 7ನೇ ತಾರೀಕಲ್ಲಿ ಹುಟ್ಟಿದಂಥವ್ರಿಗೆ ಇವತ್ತಿನ ದಿನ ತುಂಬ ಬ್ಯೂಟಿಫುಲ್ ಆಗಿದೆ, ಹೆವಿ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ರಾಜಯೋಗದವನ್ನು ಅನುಭವಿಸ್ಬೋದು. ಭಾಳ ಅದ್ಭುತವಾಗಿ ಇವತ್ತು 7ನೇ ತಾರೀಕಲ್ಲಿ ಊಟಕ್ಕೆ ಭಾಳ ಪುಣ್ಯ ಮಾಡಿರಬೇಕು. ಸಾಕಷ್ಟು ರಾಜಯೋಗದಲ್ಲಿ ನೀವು ಕಾಣ್ತೀರಾ. ಮತ್ತು 7ನೇ ತಾರೀಕಲ್ಲಿ ಈ ಹೋದ ವರ್ಷ ಇದ್ದಿದ್ದು ಭಯ ಈ ವರ್ಷ ಇರಬೇಡಿ. ಈ ವರ್ಷ ತುಂಬ ರಾಜಯೋಗವನ್ನು ಕೊಡುತ್ತೆ, ತುಂಬ ಲಕ್ಕನ್ನು ಕೊಡುತ್ತೆ. ಸಾಕಷ್ಟು ರಾಜಯೋಗದಿಂದ ನೀವು ಎಲ್ಲ ಥರದೂ ನಿಮಗೆ ಈ ವರ್ಷ ಯೋಗ ಇದೆ. ಹೋದ ವರ್ಷದ ಭಯನ ನೀವು ಬಿಟ್ಟು ಬದುಕಬೇಡಿ. ಹೋದ ವರ್ಷ ಭಯಕ್ಕೆ ಬೇರೆ, ಈ ವರ್ಷ ಇರೋ ಭಯನೇ ಬೇರೆ. ಇವತ್ತು ಹೇಗಿರುತ್ತೆ ಮೇಷರಾಶಿಗೆ ಅಂತ ನೀವು ಹೇಳಕ್ಕೆ ಹೋದರೆ ಖಂಡಿತವೇ ಮೇಷರಾಶಿಯವರಿಗೆ ಸಕಲ ಸಂಪತ್ತು ರಾಜಯೋಗವನ್ನು ಕೊಡುತ್ತೆ. ಯಾಕಂದರೆ ಕುಜಗ್ರಹನಿಗೂ ಚಂದ್ರಗ್ರಹನಿಗೂ ತುಂಬ ರಿಲೇಷನ್ ಕೂಡ ನಿಮಗೆ ಕೊಡೋದಿಲ್ಲ. ಮೇಷರಾಶಿಗೆ ಟೈಮ್ ತುಂಬ ಅದ್ಭುತವಾಗಿದೆ. ಅಷ್ಟೊಂದು ತುಂಬ ರಾಜಯೋಗವನ್ನು ಕಂಡು ಬಂದಿದೆ. ಮೇಷರಾಶಿಗೆ ತುಂಬ ರಾಜಯೋಗವನ್ನು ಕಾಣುತ್ತೆ. ತುಂಬ ರಾಜಯೋಗ ಮೇಷರಾಶಿಯವರಿಗೆ. ಸಾಕಷ್ಟು ಇನ್ನು ಮುಂದೆನೂ ಕೂಡ ಬರ್ತಾ ಆ ನಂಬಿಕೆ ನನಗಿದೆ. ಮೇಷರಾಶಿಯವರಿಗೆ ಇವತ್ತು ತುಂಬ ಚೆನ್ನಾಗಿದೆ ಟೈಮು. ಅದೇ ರೀತಿಯಲ್ಲಿ ಇವತ್ತು ವೃಷಭ ರಾಶಿಯವರಿಗೆ ಟೈಮ್ ತುಂಬ ಚೆನ್ನಾಗಿಲ್ಲ. ಆ ಟೈಮ್ ಚೆನ್ನಾಗಿರೋದ್ರಿಂದ ನೀವು ತುಂಬ ಕುಗ್ಗಬೇಡಿ. ಆ ಕುಗ್ಗದಿಂದ ನಿಮಗೆ ಪ್ರಾಬ್ಲಮಿಂದ ಸೆಟ್ ಮಾಡ್ಕೊಳಕ್ಕಾಗಲ್ಲ, ಭಯ ಬೀಳಬೇಡಿ. ಆದರೂ ಕೂಡ ನಿಮಗೆ ಗೆಲುವು ಕೂಡ ತುಂಬ ಜಾಸ್ತಿ ಇದೆ. ಅದೇ ರೀತಿ ಮಿಥುನ ರಾಶಿಯವರಿಗಂತೂ ತುಂಬ ರಾಜಯೋಗವನ್ನು ಕೊಡ್ತೈತೆ, ವಿಪರೀತ ರಾಜಯೋಗ ಇದೆ. ಮಿಥುನ ರಾಶಿಯವರಿಗಂತೂ ತುಂಬ ನಿಮ್ಮ ಲೈಫಲ್ಲಿ ಸಾಕಷ್ಟು ಒಂದು ರಾಜಯೋಗವನ್ನು ಕೊಡೋದ್ರಿಂದ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ, ಅದೃಷ್ಟವನ್ನು ಕೊಡುತ್ತೆ. ಕಟಕ ರಾಶಿಯವರಿಗಂತೂ ವಿಪರೀತ ಅಂದರೆ ಚಂದ್ರಗ್ರಹ ಭಾಳ ರಾಜಯೋಗವನ್ನು ಕೊಡೋದ್ರಿಂದ ಕಟಕ ರಾಶಿಗೆ ಚಂದ್ರ 4ನೇ ಮಲ್ಲಿದ್ದು ಕುಜನೂ ಚಂದ್ರ ಒಬ್ಬರನ್ನೊಬ್ಬರು ನೋಡೋದ್ರಿಂದ ಏನೋ ನಿಮಗೆ ಸಾಧನೆಗಳು, ಮನೆ ಕಟ್ಟೋದು, ಮತ್ತೊಂದು ಎಲ್ಲವೂ ಕೂಡ ನಡೆಯೋದ್ರಿಂದ ನಿಮ್ಮ ದೇವರು ತುಂಬ ಚೆನ್ನಾಗಿಟ್ಟಿರ್ತಾನೆ. ಸಿಂಹರಾಶಿಗೆ ಸಿಕ್ಕಾಪಟ್ಟೆ ರಾಜಯೋಗ. ಸಿಂಹರಾಶಿಯವರಿಗಂತೂ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಡ್ತಾ ಹೋಗ್ತಾನೆ. ಅಷ್ಟ ಐಶ್ವರ್ಯವನ್ನು ಕೂಡ ನೀವು ಸಿಂಹರಾಶಿಯವ್ರನ್ನ ನೋಡ್ಬೋದು. ಕನ್ಯಾ ರಾಶಿಗಿಂತ ತುಂಬ ಚೆನ್ನಾಗಿದೆ. ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ತೊಂದರೆ ಕಾಣ್ಬೋದು, ಆದರೂ ಕೂಡ ತುಂಬ ಚೆನ್ನಾಗಿದೆ. ತುಲಾ ರಾಶಿಯವರಿಗೆ ಇವತ್ತು ತುಂಬ ಬ್ಯೂಟಿಫುಲ್ ಅಂತ ಒಂದು ಡೇಟಾ ಬರ್ತು, ತುಂಬ ರಾಜಯೋಗ ನಂಬರ್ಸು. ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮನಸ್ಸು ಇವತ್ತು ಸರಿಯಾಗಲ್ಲ, ಮನಸ್ಸನ್ನು ನೀವು ಸರಿ ಮಾಡ್ಕೊಳ್ಳಿ, ತುಂಬ ರಾಜಯೋಗವನ್ನು ಕೊಡುತ್ತೆ. ಧನುಸು ರಾಶಿಯವರಿಗಂತೂ ವಿಪರೀತ ರಾಜಯೋಗ, ಅಂತಿಂಥ ರಾಜಯೋಗ ಅಲ್ಲ, ತುಂಬ ರಾಜಯೋಗವನ್ನು ಕೊಡ್ತಾನೆ. ಧನುಸು ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ ಇವತ್ತು ಧನುಸು ರಾಶಿಯವರಿಗೆ. ಯಾಕಂದರೆ ಚಂದ್ರ 11ನೇ ಮಲ್ಲಿದ್ದಾನೆ, ಭಾಳ ವಿಶೇಷವಾಗಿ. ನಮಸ್ಕಾರ. ಹಲೋ, ನಮಸ್ಕಾರ ತಾಯಿ. ಮೊನ್ನೆ ನಾವು ಕಾಲ್ ಮಾಡಿದ್ದೇವೆ ಗುರು ನಿಮಗೆ. ನನಗೆ ಫಸ್ಟ್ ಟೈಮ್ ಕಾಲ್ ಮಾಡಿ ನಮ್ಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ, ಅದಕ್ಕೆ ಈಗ ಮತ್ತೆ ಕಾಲ್ ಮಾಡಿದೆ ಗುರು. ಹೇಳಿಮ್ಮ, ಏನು ಕೇಳಬೇಕು ಅಂತ ಇದ್ರ ಕರೆ ಮಾಡಿದ್ರೆ? ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರು. ಅವತ್ತು ಯಾರ ಬಗ್ಗೆ ಕೇಳಿದ್ರೆ? ಅವತ್ತು ಅವ್ರ ಬಗ್ಗೆ ಕೇಳಿದ್ರೆ ನಮ್ಗೆ ಹೇಳಕ್ಕ ಏನು ಇದೂ ಆಗಲಿಲ್ಲ ಗುರುಜಿ. ತಡವರ್ಸಿ ಹೇಳಿದೆ ಗುರುಜಿ ನಾನು. ಓಕೆ, ಕೊಡಿ ಮಗನ ಡೇಟ್ ಆಫ್ ಬರ್ತ್ ಕೊಡಿ. 24/3/1992 ಗುರುಜಿ.
1998 ಎಷ್ಟು ಗಂಟೆ? ಎಂಟು ರಾತ್ರಿ 1:30 ಗುರುಜಿ. ಓಕೆ, 1:30. 24 ಗುರುಜಿ. ಏನು ಕೇಳಬೇಕು ಅಂತ ಇದ್ದೀರಾ? ಅದೇ ನನ್ನ ಮಗನ ಬಗ್ಗೆ ಒಂದು ಸ್ವಲ್ಪ ಸಮಸ್ಯೆ ಒಳಗೆ ಸಿಲುಕಿದ್ದಾನೆ ಗುರುಜಿ. ಅದಕ್ಕೆ ಅದು ಏನು ಮಾಡ್ಕೊಂಡ ಸಮಸ್ಯೆ? ಅಂದ್ರೆ ಗುರುಜಿ ದುಡ್ಡು ಬೇರೆಯವ್ರಿಗೆ ಕೊಟ್ಟಿದ್ದಾನೆ ಗುರುಜಿ. ಅಂದ್ರೆ ಬೇರೆಯವ್ರದ್ದು ನಡುಗಿದ್ದಾನೆ ಗುರುಜಿ ಅವ್ರಿಗೆ. ಓಕೆ, ನೋಡಿ ನಿಮ್ಮ ಮಗನಿಗೆ ಹೇಳ್ತಾ ಇದ್ದೀನಿ, ಶನಿ ಮತ್ತು ಕುಜಗ್ರಹ ಒಟ್ಟಿದ್ದಾರೆ. ಯಾರನ್ನಾರು ಕೊಲೆ ಕೇಸಲ್ಲಿ ಮತ್ತು ಮರ್ಡರ್ ಕೇಸಲ್ಲಿ ಮತ್ತು ಜೈಲು ಎಲ್ಲ ಸೇರಬೇಕು ಅಂತ ಹೇಳ್ತೀನಿ ಮಗ. ಹೌದು ಗುರುಜಿ. 100% ಕುಜ ಶನಿ ಬುಧ ಇವರೆಲ್ಲ ಒಟ್ಟಿಗೆ ಇದ್ದು 4 ನಂಬರ್ನಲ್ಲಿ ಇಷ್ಟೆಲ್ಲ ಇದ್ದರೆ ಇದೆಲ್ಲ ಕೂಡ ಮದುವೆ ಆದಮೇಲೆ ಇವೆಲ್ಲ ಅನುಭವಿಸ್ಬೇಕು ಅಂತ ಹೇಳುತ್ತೆ. ಬ್ಯಾಚುಲರ್ ಲೈಫ್ಗಿಂತ ಮದುವೆ ಆದಮೇಲೆ ತುಂಬ ಅನುಭವಿಸ್ಬೇಕು ಅಂತ ಹೇಳುತ್ತೆ. ಆದರೆ ಇವ್ನು ಹಣೆ ಬರೋಕ್ಕೆ ಒಂದೇ ಒಂದು ವಿಶೇಷ ಏನಪ್ಪ ಅಂದರೆ ರಾವು ಸಿರಾ ಜಾಗದಲ್ಲಿಲ್ಲ, ಎಲ್ಲದು ಮನೆದೆಲ್ಲನೂ ಕಳೆದು ಬಿಡ್ತಾನೆ ಅಂತ ಹೇಳುತ್ತೆ. ಹೌದು ಗುರುಜಿ. ಮನೆದೆಲ್ಲ ಕಳೀತಂತೆ. ಇವನು ಪುಣ್ಯಕ್ಕೆ ಬಚಾವಾಗ್ಬೋದು. ಗುರು ಮತ್ತು ಕೇತು ಇದ್ರೆ ಒಂದ್ಸಲಾರು ಜೈಲು ಕಂಪ್ಲೇಂಟನ್ನು ನೋಡ್ತೀನಿ ಇವ್ನ ಜೀವನದಲ್ಲಿ. ಅದಂತೂ ಜಾಗ್ರತೆಗಿರೋಕೆ ಹೇಳಿ. ಇವನು ಯಾವುದೇ ದುಡ್ಡಿನ ವಿಚಾರಕ್ಕೆ ಇನ್ನೊಬ್ರು ಸುದ್ದಿಗೆ ಹೋಗಬಾರ್ದು. ಶುಕ್ರ ಮತ್ತು ಚಂದ್ರದಿಂದ ಪಾರಾಗ್ಬೋದು. ಎಲ್ಲವನ್ನೂ ಕಾಳಿನ ಮತ್ತು ಆರಾಧನೆ ಮಾಡೋಕೆ ಹೇಳಿ ಇವನ ಪ್ರಾಬ್ಲಮನ್ನು ಕ್ಲೀನ್ ಮಾಡ್ಕೊಳಕ್ಕೆ ಹೇಳಿ. ಇನ್ನು ಮುಂದೆ ಟೈಮ್ ಚೆನ್ನಾಗಿದೆ. ಯಾರು ಸುದ್ದಿಗೆ ಹೋದ್ರೆ ತಪ್ಪು ಕೊಡ್ತಾರೆ ಅಂತ ಇಲ್ಲ ಗುರುಜಿ. ಅದನ್ನ ಏನು ಹೇಳಿ? ಹಣ ಅವರು ದುಡ್ಡು ಕೊಡ್ತಾರ ಇಲ್ವಾ ಅದಕ್ಕೆ? ಇವನ್ ಜಾಗದಲ್ಲಿ ಫ್ರಾಡ್ ಆಗ್ಬೇಕಂತಿದೆ. ಫ್ರಾಡ್ ಆಗಿನೇ ಮನೇದು ಕಳಿಬೇಕು ಅಂದರೆ ನೀವು ಮನೇದು ಏನಾದ್ರು ಬಾರಿ ಅವ್ರು ಸಾಲ ಎಲ್ಲ ತೀರಿಸ್ಬೇಕು. ಇನ್ನೊಬ್ರು ಇಸ್ಕೊಟ್ಟಿದ್ರೆ ಇನ್ನು ಮುಂದೆ ಕಾಳಿನ ಆರಾಧನೆ ಮಾಡಿ ಬಂದಷ್ಟು ಬರುತ್ತೆ. ದಯವಿಟ್ಟು ಕೂಲಾಗಿ ಬದುಕಕ್ಕೆ ಹೇಳಿ. ರಫಾಗಿ ಬದುಕಕ್ಕೆ ಇವ್ನು ಅಟ್ಯಾಕ್ ಮಾಡುತ್ತೆ ಜಾತಕ. ಅಟ್ಯಾಕ್ ಮಾಡಿಸ್ಕೋಬೇಡಿ. ಕೂಲಾಗಿ ಬದುಕಕ್ಕೆ ಹೇಳಿ. ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೇದಾಗ್ಲಮ್ಮ. ಭಾಳ ಮಕರ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ಹೇಳ್ತಾ ಇದ್ದೆ. ಫೋನ್ ಕೂಡ ಮಧ್ಯದಲ್ಲಿ ಬಂತು. ಮತ್ತೆ ಯಾರು ಕರೆ ಇದ್ದಾರೆ ನೋಡೋಣ. ಹಲೋ. ಮಕರ ರಾಶಿಯಲ್ಲಿ ಭಾಳ ವಿಶೇಷವಾದಂಥ ಯೋಗಗಳನ್ನ ನೀವು ಅನುಭವಿಸ್ತಾ ಹೋಗ್ತೀರಾ. ಮಕರ ರಾಶಿಯವರಿಗೆ ಇವತ್ತು ತುಂಬ ಅದ್ಭುತವಾದಂಥ ಒಂದು ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಹೋಗ್ತಾನೆ. ಭಾಳ ವಿಶೇಷವಾಗಿ ಅದೇ ರೀತಿಯಲ್ಲಿ ಕುಂಭರಾಶಿ ತುಂಬ ರಾಜಯೋಗವನಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಮೀನರಾಶಿ ತುಂಬ ಚೆನ್ನಾಗಿದೆ. ಇವತ್ತಿನ ಕಾಸ್ಟ್ಯೂಮ್ಸು ತುಂಬ ವಿಶೇಷವಾದ ಒಂದು ಕಾಸ್ಟ್ಯೂಮನ್ನು ನೀವು ಹಾಕಬೇಕು ಅಂದರೆ ತುಂಬ ವೈಬ್ರೇಷನ್. ಕಾಸ್ಟ್ಯೂಮಲ್ಲಿ ಬ್ಲೂ ಕಲರ್ ತುಂಬ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಬ್ಲೂ ಕಲರ್ ಬಣ್ಣ ತುಂಬ ರಾಜಯೋಗವನ್ನು ಕೊಡುತ್ತೆ. ಬ್ಲೂ ಕಲರ್ ಬಣ್ಣ ಅದ್ಭುತವಾದ ಬಣ್ಣ. ಆರೆಂಜ್ ತುಂಬ ಅದ್ಭುತವಾಗಿರ್ತದೆ. ಬಹಳ ವಿಶೇಷವಾಗಿ ಇವತ್ತು ಗಣಪತಿಗೆ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು. ಗಣಪತಿನ ಆರಾಧನೆ ಮಾಡಿ. ಮತ್ತು ಈ ಕಾಂಬಿನೇಷನ್ 7 and 4 ಕಾಂಬಿನೇಷನಲ್ಲಿ ಹುಟ್ಟಿದಾಗ ಲೈಫಲ್ಲಿ ತುಂಬ ಡಿಸ್ಟರ್ಬೆಂಟ್ ತುಂಬ ಜನ ಆಗಿದೆ. ನಾನು ನೋಡಿದ್ದೀನಿ. ಸಾಕಷ್ಟು ಜನ ತಂದೆ ಹೊಡೆಯೋದು, ತಾಯಿ ಹೊಡೆಯೋದು. ತುಂಬ ವಿಚಿತ್ರವಾದ ಅಂದರೆ ಮಕ್ಕಳು ಸಟ್ಟಾಗೋ ಟೈಮಲ್ಲಿ, ಜೀವನ ಸಟ್ಟಾಗೋ ಟೈಮಲ್ಲಿ ತಂದೆ ತಾಯಿ ಸತ್ತುಬಿಡೋದು, ಮನೆಯೆಲ್ಲ ಅನಾಥರಾಗೋದು, ಇಂಥ ಕರ್ಮಗಳೆಲ್ಲ ಹುಡ್ತು. ಹಾಗಾಗಿ ಇವತ್ತು ಯಾರಿಗೆ ಎಷ್ಟು ಕಷ್ಟ ಇದೆ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಕೇಶವನ್ನು ನೀವು ಖಂಡಿತ ಕೂಡ ಅಂದರೆ ಕೂದಲನ್ನ ಎಲ್ಲನೂ ತೆಗೆಯೋದು, ಈ ಕಂಕ್ಳಲ್ಲಿರೋ ತೆಗೆಯೋದು ಭಾಳ ವಿಶೇಷವಾಗಿ ಎಲ್ಲೆಲ್ಲಿ ಆಗುತ್ತೆ ಗುಪ್ತ ಜಾಗದಲ್ಲಿರುವಂಥ ಕೂದಲು ತೆಗೆದು ಖಂಡಿತ ಕೂಡ ಕಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡಿದ್ರೆ ಇವತ್ತು ಎಷ್ಟೋ ಪಾಪಗಳು ನಿವೃತ್ತಿ ಆಗುತ್ತೆ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಬದುಕೋಕ್ಕಾಗಲ್ಲ, ಯಾರ್ಯಾರಿಗೂ ದುಡ್ಡು ನಿಲ್ತಲ್ಲ, ಇದನ್ನೆಲ್ಲನೂ ಇವತ್ತು ಮಾಡಬೇಕು. ಇವತ್ತು ನೀವು ತಲೆ ಗುರುವಾರ ಕೂಡ ಆಗಿರ್ಬೋದು. ಭಾಳ ವಿಶೇಷವಾಗಿ ಗುರುವಾರ ಆದರೂ ಕೂಡ ಒಳ್ಳೆಯದು. ಒಂದು ಭಾಳ ಅದ್ಭುತ. ಅದರಲ್ಲೂ ಕೂಡ ಕುಜನ ನಕ್ಷತ್ರ ಚಿತ್ತಾ ನಕ್ಷತ್ರ ಆಗುತ್ತೆ. ಇನ್ನೇನು ನೀವು ತುಂಬ ಅದ್ಭುತವಾದ ಚಿತ್ತಾ ನಕ್ಷತ್ರವನ್ನು ಆಗಿರೋದ್ರಿಂದ ಇವತ್ತೇ ರಾಹು ನಕ್ಷತ್ರನೂ ಕೂಡ ಬರುತ್ತೆ. ರಾಹು ನಕ್ಷತ್ರ ಕೂಡ ತುಂಬ ರಾಜಯೋಗನ ಕೊಡೋದ್ರಿಂದ ಆ ರಾಹುನ ಅತಿ ಹೆಚ್ಚು ಆರಾಧಿಸಿದಾಗ ಮಾಡಿದಾಗ ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಖಂಡಿತಲ್ಲೂ ಕೂಡ 100% ಕೊಡ್ತೇನೆ ಅಂತ ಹೇಳುತ್ತೆ. ಒಂದು ಸಣ್ಣ ವಿರಾಮದಲ್ಲಿ ಮತ್ತೆ ಮಾತನಾಡ್ತೀನಿ. ಎಲ್ಲೂ ಹೋಗ್ಬೇಡಿ. ನಿಮ್ಮ ಮನೆ ಮಗ ಆರ್ಯವರ್ಧನ್.